ಇವತ್ತಿನ ಈ ವಿಡಿಯೋದಲ್ಲಿ ಬೆಳಿಗ್ಗೆ ಮಾಡ್ಬೋದಾದ 10 ಹ್ಯಾಬಿಟ್ಗಳನ್ನು ಶೇರ್ ಮಾಡ್ತೀನಿ. ಇದನ್ನು ಕೇವಲ 10 ನಿಮಿಷ ಮಾಡಿದರೆ ಸಾಕು, ನಿಮ್ಮ ಬ್ರೈನ್ ಪವರ್ ಇಂಪ್ರೂವ್ ಆಗಿ ನಿಮ್ಮ ಲೇಸಿನೆಸ್ಸನ್ನು ಓಡಿಸುತ್ತೆ. ನೀವು ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನು ತಡೆಯುತ್ತೆ, ಜೊತೆಗೆ ನೀವು ಫಿಸಿಕಲಿ ಆ್ಯಂಡ್ ಮೆಂಟಲಿ ಆರೋಗ್ಯವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವೆಲ್ಲ ಹ್ಯಾಬಿಟ್ಗಳನ್ನು ಒಂದೇ ಸಲ ಫಾಲೋ ಮಾಡಬೇಕು ಅನ್ನೋದು ಕಂಪಲ್ಸರಿ ಏನಿಲ್ಲ. ಈ ಎಲ್ಲ ಹ್ಯಾಬಿಟ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅನ್ನೋದಾದರೆ ತುಂಬ ಒಳ್ಳೆಯದು. ಅಥವಾ ನನಗೆ ಇಷ್ಟವಾಗಿರೋದನ್ನು ಮಾಡ್ತೀನಿ ಅನ್ನೋದಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ತಿಳಿಸೋ ಯಾವ ಹ್ಯಾಬಿಟ್ ನಿಮಗೆ ಇಷ್ಟ ಆಗುತ್ತೋ ಅದನ್ನೇ ಫಾಲೋ ಮಾಡಿ. ಬನ್ನಿ ಈಗ ಒಂದೊಂದೇ ಹ್ಯಾಬಿಟ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಡ್ರಿಂಕ್ ಎ ಗ್ಲಾಸ್ ಆಫ್ ವಾಟರ್. 1 ಲೋಟ ನೀರು ಕುಡೀರಿ. ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಬ್ರೈನಲ್ಲಿ 70% ಅಷ್ಟು ವಾಟರ್ ಇರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ಸಾಕಷ್ಟು ನೀರನ್ನು ಕುಡಿದ್ರೆ ಇದು ನಮ್ಮ ಬಾಡಿ ಮತ್ತೆ ಬ್ರೈನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಯಾಕಂದ್ರೆ ನಾವು ಹೆಚ್ಚು ಕಡಿಮೆ 7 ರಿಂದ 8 ಗಂಟೆವರೆಗೂ ನಿದ್ದೆ ಮಾಡಿರ್ತೀವಿ. ಈ ಟೈಮಲ್ಲಿ ನಾವು ನೀರನ್ನು ಕುಡಿಯೋಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮ್ಮ ಬ್ರೈನ್ ಅಂಡ್ ಬಾಡಿ ಡಿಹೈಡ್ರೇಷನ್ ಸ್ಟೇಟ್ಗೆ ಹೋಗಿರುತ್ತೆ. ಡಿಹೈಡ್ರೇಷನ್ ಬಗ್ಗೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಅವರು ಒಂದು ರಿಸರ್ಚ್ ಅನ್ನ ಮಾಡಿದ್ದಾರೆ. ಅದರ ಪ್ರಕಾರ ಡಿಹೈಡ್ರೇಷನ್ ಇಂದಾಗಿ ನಮ್ಮ ಬ್ರೈನ್ ಸೆಲ್ಸ್ಗಳು ಡ್ರೈ ಆಗುತ್ತಂತೆ. ಇದರಿಂದಾನೇ ಕೆಲವೊಂದಷ್ಟು ಜನರಿಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ತಲೆನೋವು, ಆಲಸ್ಯ ಮತ್ತು ಸುಸ್ತಾಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣನೇ ಖಾಲಿ ಹೊಟ್ಟೆನಲ್ಲಿ 1 ಲೋಟ ನೀರನ್ನು ಮಿಸ್ ಮಾಡದೆ ಕುಡಿರಿ. ಇದರಿಂದ ನಿಮ್ಮ ಬಾಡಿಲಿರೋ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ, ಜೊತೆಗೆ ನೀವು ಕುಡಿಯೋ ನೀರು ನಿಮ್ಮ ಬಾಡಿಲಿರೋ ಟಾಕ್ಸಿನ್ಗಳನ್ನು ನಾಶ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೆಳಿಗ್ಗೆ ಟೈಮಲ್ಲಿ ನಿಮಗೆ ಬೇಕು ಅಂದರೆ ನೀರಿಗೆ ನಿಂಬೆಹಣ್ಣಿನ ರಸ ಹಾಕೊಂಡು ಬೇಕಾದರೂ ನೀವು ಕುಡಿಬೋದು. ಇನ್ನೂ ಒಂದು ಬೋನಸ್ ಟಿಪ್ಪನ್ನು ನಿಮಗೆ ಹೇಳೋದಾದರೆ, ತಾಮ್ರದ ಜಗ್ಗಲ್ಲಿ ರಾತ್ರಿ ಟೈಮಲ್ಲಿ ನೀರನ್ನು ತುಂಬಿಸಿ ಇಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಆಗಲ್ಲ ಅನ್ನೋರು ನಾರ್ಮಲ್ ವಾಟರನ್ನೇ 1 ರಿಂದ 2 ಗ್ಲಾಸ್ ಕುಡಿರಿ. ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಬೆಳಿಗ್ಗೆ ಎದ್ದ ತಕ್ಷಣನೇ ನೀರನ್ನು ಕುಡಿರಿ. ಎರಡನೇದು, ಮೇಕ್ ಯುವರ್ ಬೆಡ್. ನಿಮ್ಮ ಹಾಸಿಗೆಯನ್ನ ಸರಿ ಮಾಡಿ. ಅಡ್ಮಿರಲ್ ವಿಲಿಯಂ ಮೆಕ್ರೆವನ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಸ್ಟಾರ್ಟ್ ಆಫ್ ಬೈ ಮೇಕಿಂಗ್ ಯುವರ್ ಬೆಡ್ ಅಂತ. ಅಂದ್ರೆ ನೀವು ಜಗತ್ತನ್ನ ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ನಿಮ್ಮ ಹಾಸಿಗೆಯನ್ನ ಸರಿ ಮಾಡೋದ್ರ ಮುಖಾಂತರ ಶುರು ಮಾಡಿ ಅಂತ ಅವರು ಹೇಳ್ತಾರೆ. ಇವನ್ ಡೇವಿಡ್ ಗೋಗಿನ್ಸ್ ಇವರನ್ನ ಪ್ರಪಂಚದ ಟಫೆಸ್ಟ್ ಮ್ಯಾನ್ ಅಂತ ಕರೆಯಲಾಗುತ್ತೆ. ಇವರು ತಮ್ಮ ಹಳೆ ಜೀವನವನ್ನು ಬಿಟ್ಟು ತಮ್ಮ ಜೀವನದಲ್ಲಿ ತುಂಬಾನೇ ಚೇಂಜಸ್ ಅನ್ನ ಮಾಡಿಕೊಂಡು ಹೇಗೆ ಬದಲಾದ್ರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಅವರು ಕೂಡ ಎದ್ದ ಕೂಡಲೇ ತಾವು ಮಾಡೋ ಮೊದಲನೇ ಕೆಲಸನೇ ಹಾಸಿಗೆಯನ್ನ ಸರಿ ಮಾಡೋದು ಅಂತ ಕಾಂಟ್ ಹರ್ಟ್ ಮಿ ಅನ್ನೋ ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಇದರ ಹಿಂದೆ ಒಂದು ಸೈಕಾಲಜಿಕಲ್ ರೀಸನ್ ಇದೆ. ಇದನ್ನ ಮಿಲಿಟರಿಯಲ್ಲೂ ಕೂಡ ಫಾಲೋ ಮಾಡ್ತಾರೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆಯನ್ನ ಮಡಚಿ ಇಡೋದು ಅಥವಾ ಸರಿ ಮಾಡೋದು ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಬ್ರೈನ್ಗೆ ಇವತ್ತಿನ ಮೊದಲನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಸಿಗ್ನಲ್ ಸಿಗುತ್ತೆ. ಇದು ಉಳಿದಿರೋ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಜೊತೆಗೆ ಈ ಒಂದು ಹ್ಯಾಬಿಟ್ ನಿಮ್ಮನ್ನ ಸಬ್ಕಾನ್ಷಿಯಸ್ಲಿ ಅಂಡ್ ಸೈಕಾಲಜಿಕಲಿ ಇಂಪ್ಯಾಕ್ಟ್ ಮಾಡುತ್ತೆ. ಮೂರನೇದು, ಲಿಸನ್ ಮ್ಯೂಸಿಕ್. ಸಂಗೀತ ಕೇಳಿ. ನಿಮ್ಮ ಮ್ಯೂಸಿಕ್ ಟೇಸ್ಟ್ ನಿಮ್ಮ ಪರ್ಸನಾಲಿಟಿಯನ್ನು ತೋರಿಸುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದು ಪರ್ಟಿಕ್ಯುಲರ್ ಮ್ಯೂಸಿಕ್ ನಿಮ್ಮ ಇಡೀ ದಿನನ ಖುಷಿಯಾಗಿಡ್ಬೋದು ಅಥವಾ ಹಾಳು ಮಾಡ್ಬೋದು. ನೀವು ದುಃಖದಲ್ಲಿ ಇರೋ ಟೈಮಲ್ಲಿ ಸ್ಯಾಡ್ ಸಾಂಗ್ಗಳನ್ನು ಕೇಳಿದ್ರೆ ನಿಮ್ಮ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಅಥವಾ ಪಾರ್ಟಿಗಳಲ್ಲಿ, ಹಬ್ಬಗಳಲ್ಲಿ ಎನರ್ಜೆಟಿಕ್ ಆಗಿರೋ ಸಾಂಗ್ಗಳನ್ನು ಕೇಳಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದರ ಹಿಂದೆ ಒಂದು ಸೈಕಾಲಜಿಕಲ್ ರೀಸನ್ ಇದೆ. ಅದೇನಂದ್ರೆ ಮ್ಯೂಸಿಕ್ಗೆ ತಕ್ಕಂತೆ ನಮ್ಮ ಮೂಡ್ ಚೇಂಜ್ ಆಗುತ್ತೆ. ಹಾಗಾಗಿ ದಿನದ ಆರಂಭದಲ್ಲಿ 10 ನಿಮಿಷಗಳ ಕಾಲ ಯಾವುದೇ ಪಾಸಿಟಿವ್, ಕಾಮ್ ಅಥವಾ ಒಳ್ಳೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅನ್ನ ಕೇಳಿದ್ರೆ ನಿಮಗೆ ಪಾಸಿಟಿವ್, ಹ್ಯಾಪಿ ಅಥವಾ ಮೋಟಿವೇಶನ್ ಫೀಲ್ ಆಗುತ್ತೆ. ಬೆಳಗ್ಗೆ ಮ್ಯೂಸಿಕ್ ಕೇಳ್ತೀನಿ ಅಂತ ನೀವು ರಾಕ್ ಮ್ಯೂಸಿಕ್, ಕ್ಲೌಡ್ ಮ್ಯೂಸಿಕ್ ಅಥವಾ ಟಪಾಂಗುಚಿ ಸಾಂಗ್ ಅನ್ನ ದಯವಿಟ್ಟು ಕೇಳಬೇಡಿ. ಇದ್ರ ಬದಲು ನಿಮಗೆ ಇಷ್ಟ ಆಗೋ ಹಾಡು ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅನ್ನ ಕೇಳಿದ್ರೆ ನಿಮಗೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ನಾಲ್ಕನೇದು, ರೀಡ್ ಸಮಥಿಂಗ್ ಇನ್ಸ್ಪೈರಿಂಗ್. ಸ್ಫೂರ್ತಿದಾಯಕವಾಗಿರೋದನ್ನ ಓದಿ. ನಿಮಗೆ ದಿನಪೂರ್ತಿ ಇನ್ಸ್ಪೈರಿಂಗ್, ಮೋಟಿವೇಟೆಡ್ ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ಬೇಕು ಅಂದ್ರೆ ಪ್ರತಿದಿನ ಬುಕ್ಸ್ ಗಳನ್ನ ಓದಿ. ಅದರಲ್ಲೂ ಸಕ್ಸಸ್ಫುಲ್ ಪೀಪಲ್ಗಳು ಅಥವಾ ಇನ್ಸ್ಪೈರಿಂಗ್ ಪೀಪಲ್ಗಳು ಅಂತ ಯಾರನ್ನ ನೀವು ಕರೀತಿರೋ ಅವರ ಬುಕ್ಸ್ಗಳನ್ನ ಅಥವಾ ಆರ್ಟಿಕಲ್ಸ್ಗಳನ್ನ ಪ್ರತಿದಿನ ಮಿಸ್ ಮಾಡದೆ ಓದಿ. ಓದ್ತೀನಿ ಅಂತ ಗಂಟೆಗಟ್ಟಲೆ ಓದೋ ಅವಶ್ಯಕತೆ ಇಲ್ಲ. ದಿನದಲ್ಲಿ ಕೇವಲ 10 ನಿಮಿಷ ಓದಿದ್ರೆ ಸಾಕು. ನೀವು ಓದೋಕೆ ಶುರು ಮಾಡಿದ ದಿನದಿಂದಾನೇ ನಿಮ್ಮ ಜೀವನ ಬದಲಾಗುತ್ತೆ. ನಿಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಖುದ್ದಾಗಿ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ನೀವೇ ಅನುಭವಿಸ್ತೀರಾ. ಐದನೇದು, ಡೀಪ್ ಬ್ರೀತಿಂಗ್. ದೀರ್ಘ ಉಸಿರಾಟ ಮಾಡಿ. ತುಂಬಾ ಜನರಿಗೆ 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದು ಅಥವಾ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಡೀಪ್ ಬ್ರೀತಿಂಗ್ ಮಾಡೋದು ತುಂಬಾ ಈಸಿ ಇರುತ್ತೆ. ಇದನ್ನ ಪ್ರತಿಯೊಬ್ರು ಮಾಡ್ಬೋದು. ಈ ಡೀಪ್ ಬ್ರೀತಿಂಗ್ ಅನ್ನ ಬೆಳಿಗ್ಗೆ ಎದ್ದ ತಕ್ಷಣನೇ 10 ನಿಮಿಷಗಳ ಕಾಲ ಮಾಡಿ. ಡೀಪ್ ಬ್ರೀತಿಂಗ್ ಅಂದ್ರೆ ಬೇರೆ ಏನಲ್ಲ, ನಿಧಾನವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡೋದು. ಇದನ್ನ ಮಾಡೋದ್ರಿಂದ ಕಾಮ್ನೆಸ್, ಪೀಸ್, ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇದರ ಜೊತೆಗೆ ಸ್ಟ್ರೆಸ್,
ಕೋಪ, ಭಯ ಎಲ್ಲನೂ ಕಡಿಮೆಯಾಗಿ ನಿಮ್ಮ ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ. ಹೀಗೆ ಕೇವಲ 10 ನಿಮಿಷಗಳ ಕಾಲ ದೀರ್ಘ ಉಸಿರಾಟ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ. ನೀವು ದಿನಪೂರ್ತಿ ಸ್ಟ್ರೆಸ್, ಓವರ್ ಥಿಂಕಿಂಗ್ ಅಂಡ್ ಆಂಗ್ಸೈಟಿಯಿಂದ ಬಳಲ್ತಾ ಇದ್ರೆ, ನಿಮ್ಮ ಫೋಕಸ್ ಕಡಿಮೆ ಆಗ್ತಾ ಇದ್ರೆ ನಿಮಗೆ ಈ ಡೀಪ್ ಬ್ರೀತಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ನಿಮಗೆ ಡೀಪ್ ಬ್ರೀತಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಕ್ಸ್ಪರ್ಟ್ಗಳು ಇದರ ಬಗ್ಗೆ ತುಂಬಾ ವಿಡಿಯೋಸ್ ಹಾಕಿದ್ದಾರೆ, ನಿಮಗೆ ಬೇಕಿದ್ರೆ ಅದನ್ನ ನೋಡಿ ಕಲಿಬಹುದು. 6ನೇದು ಸ್ಟ್ರೆಚ್ ಯುವರ್ ಬಾಡಿ. ನಿಮ್ಮ ದೇಹವನ್ನ ಸ್ಟ್ರೆಚ್ ಮಾಡಿ. ಆರ್ಥೋಪೆಡಿಕ್ ಸರ್ಜನ್ ಗ್ಲೆನ್ ಅವ್ರು ಹೇಳ್ತಾರೆ, ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಬಾಡಿಯನ್ನ ಸ್ಟ್ರೆಚ್ ಮಾಡಿದ್ದೆ ಆದ್ರೆ ಅದು ನಿಮ್ಮ ಮೂಳೆ ಮತ್ತು ನಿಮ್ಮ ಜಾಯಿಂಟ್ಸ್ ಇಂಜುರಿಯನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಮಸಲ್ ಗ್ರೌತ್ ಆಗುತ್ತೆ ಮತ್ತೆ ಮಸಲ್ ಪೇನ್ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ನಿಮ್ಮ ಬ್ರೈನ್ಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನೀವು ದಿನಪೂರ್ತಿ ಲೇಜಿ ಆಗಿದ್ರೆ, ನೀವು ಏನು ಕೆಲಸ ಮಾಡದೇ ಇದ್ರು ನಿಮಗೆ ಬಾಡಿ ಪೇನ್ ಬರ್ತಾ ಇದ್ರೆ, ಕೇವಲ 10 ನಿಮಿಷಗಳ ಕಾಲ ಸರಿಯಾದ ರೀತಿಯಲ್ಲಿ ಸ್ಟ್ರೆಚಸ್ ಮಾಡಿದ್ರೆ ನಿಮ್ಮ ಬಾಡಿಲಿರೋ ಪ್ರತಿಯೊಂದು ಪಾರ್ಟ್ಸ್ಗಳು ಸರಿಯಾದ ರೀತಿಯಲ್ಲಿ ಸ್ಟ್ರೆಚ್ ಆಗಿ ನೀವು ದಿನಪೂರ್ತಿ ಫ್ಲೆಕ್ಸಿಬಲ್ ಅಂಡ್ ಆಕ್ಟಿವ್ ಆಗಿರ್ಬೋದು. 7ನೇದು ಟೇಕ್ ಸನ್ಲೈಟ್. ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ. ಗಿಡಗಳು ಮತ್ತು ಮರಗಳ ತರಾನೇ ನಮ್ಮ ದೇಹಕ್ಕೂ ಕೂಡ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಸೂರ್ಯನ ಕಿರಣಗಳು ನಮ್ಮ ಮೂಡ್ ಮೇಲೆ ಅಫೆಕ್ಟ್ ಮಾಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಬ್ರೈನ್ ಅಲ್ಲಿ ಸೆರೋಟೋನಿನ್ ಹೆಸರಿನ ಒಂದು ರಾಸಾಯನಿಕ ಉತ್ಪತ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಸೆರೋಟೋನಿನ್ ಅನ್ನೋ ರಾಸಾಯನಿಕ ವಸ್ತು ಮನುಷ್ಯ ಹ್ಯಾಪಿ ಆಗಿರೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಇದನ್ನ ಹ್ಯಾಪಿ ಹಾರ್ಮೋನ್ ಅಂತ ಕರೆಯಲಾಗುತ್ತೆ. ಸೂರ್ಯನ ಕಿರಣಗಳು ನಮ್ಮ ಜನರಲ್ ಕಾಗ್ನೇಟಿವ್ ಫಂಕ್ಷನ್ ಮೇಲೆ ಪಾಸಿಟಿವ್ ಏನಲ್ಲಿ ಅಫೆಕ್ಟ್ ಮಾಡುತ್ತೆ. ಇದರಿಂದ ನಮ್ಮ ಮೂಡ್ ಸ್ಟೇಬಲ್ ಆಗೋದ್ರ ಜೊತೆಗೆ ಇಂಪ್ರೂವ್ ಕೂಡ ಆಗುತ್ತೆ. ನೀವು ದಿನಪೂರ್ತಿ ಒಂದೇ ರೂಮಲ್ಲಿ ಕುಂತ್ಕೊಂಡು ಹೊರಗಡೆ ಹೋಗಿ ಸೂರ್ಯನ ಕಿರಣಗಳಿಗೆ ನಿಮ್ಮ ಮೈಯನ್ನ ಒಡ್ಲಿಲ್ಲ ಅಂದ್ರೆ ನಿಮ್ಮ ಸರ್ಕ್ಯಾಡಿಯಂ ರಿದಮ್ ಹಾಳಾಗುತ್ತೆ. ಜೊತೆಗೆ ಡಿಪ್ರೆಷನ್, ಸ್ಯಾಡ್ನೆಸ್ ಅಂಡ್ ಲೇಜಿನೆಸ್ ಬರೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಆದ್ರೆ ಇದನ್ನೆಲ್ಲ ನೀವು ಕೇವಲ 10 ನಿಮಿಷಗಳವರೆಗೆ ಬಿಸಿಲನ್ನ ಕಾಯೋದ್ರಿಂದ ಅವಾಯ್ಡ್ ಮಾಡಬಹುದು. 8ನೇದು ಟೇಕ್ ಕೋಲ್ಡ್ ಶವರ್. ತಣ್ಣೀರಿನ ಸ್ನಾನ ಮಾಡಿ. ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಬಿಸಿ ನೀರಿನ ಬದಲಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಇದು ನಿಮ್ಮ ಆಲಸ್ಯತೆಯನ್ನು ಕಡಿಮೆ ಮಾಡೋದಕ್ಕೆ, ನಿಮ್ಮ ಮೈಂಡ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ನಿಮ್ಮ ಎನರ್ಜಿ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾನೇ ಪ್ರಪಂಚದ ದೊಡ್ಡ ದೊಡ್ಡ ಮೋಟಿವೇಶನಲ್ ಸ್ಪೀಕರ್ಗಳು ಮತ್ತೆ ಪ್ರೊಡಕ್ಟಿವಿಟಿ ಎಕ್ಸ್ಪರ್ಟ್ಗಳು ತಣ್ಣೀರಿನ ಸ್ನಾನವನ್ನ ಪ್ರಮೋಟ್ ಮಾಡ್ತಾರೆ. ಯಾಕಂದ್ರೆ ತಣ್ಣೀರಿನ ಸ್ನಾನ ಮಾಡೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಗಳು ನಡೆದಿದೆ. ಅದರಲ್ಲಿ ಗೊತ್ತಾಗಿದ್ದೇನೆಂದ್ರೆ ತಣ್ಣೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವೈಟ್ ಬ್ಲಡ್ ಸೆಲ್ಸ್ ಗಳು ನಮ್ಮ ದೇಹವನ್ನ ಕಾಯಿಲೆ ಮತ್ತು ಕೀಟಾಣುಗಳಿಂದ ರಕ್ಷಿಸುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಡಕ್ಟಿವಿಟಿ ಎಕ್ಸ್ಪರ್ಟ್ಗಳು ತಣ್ಣೀರಿನ ಸ್ನಾನವನ್ನೇ ಯಾಕೆ ಮಾಡಿ ಅಂತಾರೆ ಅಂದ್ರೆ ಇದು ನಮ್ಮ ಎನರ್ಜಿ, ಮೂಡ್ ಅಂಡ್ ಮೈಂಡ್ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಂತೆ. 9ನೇದು ಪ್ಲಾನ್ ಯುವರ್ ಡೇ. ನಿಮ್ಮ ದಿನವನ್ನ ಪ್ಲಾನ್ ಮಾಡಿ. ನನ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಯಾವುದೇ ಪ್ಲಾನಿಂಗ್ ಅನ್ನ ಮಾಡದೆ ಹೇಗಿರುತ್ತೋ ಹಾಗೆ ಅದಕ್ಕೆ ಹೊಂದ್ಕೊಂಡು ಆ ದಿನವನ್ನ ಮುಗಿಸ್ಬಿಡ್ತಾರೆ. ಆದ್ರೆ ಪ್ರತಿದಿನ ನೀವು ಕೇವಲ 10 ನಿಮಿಷ ಟೈಮ್ ಅನ್ನ ಕೊಟ್ಟು ಆ ದಿನ ಹೇಗಿರ್ಬೇಕು, ಆ ದಿನದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಸ್ಟೂಡೆಂಟ್ ಆಗಿದ್ರೆ ಆ ದಿನದಲ್ಲಿ ಏನೆಲ್ಲ ಓದಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡಿದ್ರೆ ನೀವು ಯಾವುದೇ ಫೀಲ್ಡ್ ಅಲ್ಲಾದ್ರೂ ಸಕ್ಸಸ್ ಅನ್ನ ಕಾಣಬಹುದು. ನೀವು ನಿಮ್ಮ ದಿನವನ್ನ ಚೆನ್ನಾಗಿ ಪ್ಲಾನ್ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಮತ್ತೆ ನಿಮ್ಮ ಹ್ಯಾಬಿಟ್ ಗಳನ್ನ ಸೀಕ್ವೆನ್ಸ್ ಅಂಡ್ ಆರ್ಡರ್ ಆಗಿ ಫಾಲೋ ಮಾಡಬಹುದು. ಪ್ಲಾನಿಂಗ್ ಮಾಡೋದ್ರಿಂದ ನಿಮ್ಮ ಡೈಲಿ ಕೆಲಸಗಳನ್ನ ನೀವು ಖಂಡಿತವಾಗಿ ಕಂಪ್ಲೀಟ್ ಮಾಡಬಹುದು. ಯಾಕಂದ್ರೆ ಇದು ನಿಮ್ಮ ಬ್ರೈನ್ ಅನ್ನ ಆರ್ಗನೈಸ್ಡ್ ಅಂಡ್ ಡಿಸಿಪ್ಲಿನ್ ಆಗಿ ಇಡುತ್ತೆ. ನೀವು ಈ ದಿನ ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನ ಫೋನ್ ಬದಲಿಗೆ ಒಂದು ಪೇಪರ್ ಅಲ್ಲಿ ಬರೀರಿ. ಯಾಕಂದ್ರೆ ಫೋನ್ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಆ ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಅದ್ರ ಮುಂದೆ ಚೆಕ್ ಮಾರ್ಕ್ ಅನ್ನ ಹಾಕಿದ್ಮೇಲೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನೀವು ಬೇಕಿದ್ರೆ ನಾಳೆ ಏನೇನು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಇವತ್ತು ರಾತ್ರಿನೇ ಪ್ಲಾನ್ ಮಾಡಿದ್ರೆ ಇನ್ನೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. 10ನೇದು ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಸ್ವಲ್ಪ ಯೋಚಿಸಿ. ತುಂಬ ಜನರು ರಾತ್ರಿ ಮಲಗೋ ಟೈಮಲ್ಲಿ ಅಥವಾ ಬೆಳಗ್ಗೆ ಏಳೋ ಟೈಮಲ್ಲಿ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾರೆ. ನಿಮಗೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕು ಅನ್ನೋ ಕನಸಿದ್ರೆ ಪ್ರತಿದಿನ ನಿಮ್ಮ ಬಗ್ಗೆ, ನಿಮ್ಮ ಜೀವನ ಬಗ್ಗೆ 10 ನಿಮಿಷಗಳ ಕಾಲ ಆದರೂ ಯೋಚನೆ ಮಾಡಿ. ನೀವು ನಿಮ್ಮದೇ ಆದ ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀರಾ, ಅದನ್ನು ಅಚೀವ್ ಮಾಡೋದಕ್ಕೆ ಈಗ ಎಲ್ಲಿವರೆಗೂ ಬಂದಿದ್ದೀರಾ, ಮುಂದೆ ಎಲ್ಲೋಗ್ಬೇಕು, ಇದೆಲ್ಲದರ ಬಗ್ಗೆನೂ ಯೋಚನೆ ಮಾಡಿ. ಇದರಿಂದ ನಿಮ್ಮ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಮತ್ತೆ ಸೆಲ್ಫ್ ಅವೇರ್ನೆಸ್ ಸಿಗುತ್ತೆ. ದಿನದಲ್ಲಿ ಕೇವಲ 10 ನಿಮಿಷಗಳ ಕಾಲ ಯಾವ ಯಾವ ಹ್ಯಾಬಿಟ್ಗಳನ್ನು ಮಾಡಿದ್ರೆ ಬೇರೆಯವ್ರಿಗಿಂತ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾಹಿತಿಯನ್ನು ಇಲ್ಲಿವರೆಗೂ ತಿಳ್ಕೊಂಡ್ರಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ಸ್ಟೂಡೆಂಟ್ ಆಗಿದ್ರು ಕೂಡ ಹೇಗೆ ದುಡ್ಡನ್ನು ಮಾಡಬಹುದು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ತಿಳ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.